ಮೈಸೂರು ಮಹಾನಗರ ಪಾಲಿಕೆಯ ದುರಾಡಳಿತ. ನಮಸ್ಕಾರ, ನನ್ನ ಮಾಧವಿ ಲಾಖೆ. ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ಮೈಸೂರು ನಗರದ 59ನೇ ವಾರ್ಡಿನ ಎಂ ಬ್ಲಾಕ್ ಕುವೆಂಪು ನಗರದಲ್ಲಿ ಕ್ವಾಯ್ ನೀರು ಪಡೆಯುವ ನೀರಿನ ಘಟಕ ಸುಮಾರು ದಿನಗಳಿಂದ ನಿರಂತರವಾಗಿ ಸೋರುತ್ತಿದೆ. ಮಹಾನಗರ ಪಾಲಿಕೆಯ ಮುಖ್ಯ ಜವಾಬ್ದಾರಿ ಏನೆಂದರೆ ಜಲಮಾಲಿನ್ಯ ಮತ್ತು ವಾಯುಮಾಲಿನ್ಯ ರಕ್ಷಣೆ ಮಾಡುವುದಾಗಿದೆ. ಆದರೆ ಕುಡಿಯುವ ನೀರು ನಿರಂತರ ಸೋರುತ್ತಾ ಇದೆ. ಯಾರಾದರೂ ಕುಡಿಯುವ ನೀರು ಬೇಕಾದ್ರೆ ಸುಮ್ಮನೆ ಬಿಂದ್ರೆ ಇಟ್ಟರೆ ಸಾಕು, ನೀರು ತುಂಬುತ್ತದೆ. ಮಹಾನಗರ ಪಾಲಿಕೆ ಹೆಲ್ಪ್ಲೈನ್ ಇರುತ್ತದೆ, ಆದರೆ ಅವುಗಳ ಮೇಲೆ ಜಾಹೀರಾತುಗಳ ಸ್ಟಿಕ್ಕರ್ ಲಗತ್ತಿಸಲಾಗುತ್ತದೆ. ಈ ರೀತಿ ಮಾಡುವುದು ಸರಿಯೇ? ಇಂಥ ಆಡಳಿತ ಇರುವ ಮಹಾನಗರ ಪಾಲಿಕೆಗಳು ಯಾವ ಮಟ್ಟಕ್ಕೆ ಇಲಾಖೆಯ ಕಾಳಜಿ ವಹಿಸುತ್ತವೆ ಎಂಬುದು ತಿಳಿದು ಬರುತ್ತದೆ. ವರದಿ ರಾಘವೇಂದ್ರ ಸ್ವರೂಪ್, ಮೈಸೂರು. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನೋಡಿ ಜನಗಳೇ, ಇದು ಮೈಸೂರು ಮಹಾನಗರ ಪಾಲಿಕೆ ನೀರು ಕೊಡ್ತಾರಲ್ಲ, ₹5 ಕಾಯಿನ್, ಅದ್ರದ್ದು ಶುದ್ಧ ಕುಡಿಯುವ ನೀರು ಅಂತಿದೆ. 59ನೇ ವಾರ್ಡು ಎಂ ಬ್ಲಾಕು ಕುವೆಂಪು ನಗರ. ಇಲ್ಲಿ ನಾನು ಸುಮಾರು ದಿನದಿಂದ ಓಡಾಡ್ಬೇಕಾದ್ರೆ ನೋಡಿದ್ದೀನಿ, ಇಲ್ಲಿ ನೀರು ಹಿಂಗೆ ಸುರಿತಾ ಇರುತ್ತೆ. ಹಿಂಗೆ ಕಾಯಿನ್ ಹಾಕಿದೇನೆ ಹಿಂಗೆ ಸುರಿದು ನೋಡಿ ನೀರು ಎಷ್ಟು ಪೋಲಾಗಿದೆ. ಬೇಸಿಗೆ ಬೇರೆ ಬರ್ತಾ ಇದೆ. ಇಲ್ಲಿ ಜನ ಇದ್ದಾರೆ, ಒಬ್ರು ಇಲ್ಲಿ ಸುತ್ತಮುತ್ತ ಇರೋರು ಬಳಸ್ಕೊಳ್ಳೋರು, ಡೇ ಟು ಡೇ ಬಳಸ್ಕೊಳ್ಳೋರು, ಎದುರುಗಡೆ ಇರೋರು ಯಾರೂ ಇದ್ರ ಬಗ್ಗೆ ಕಂಪ್ಲೇಂಟ್ ಹಾಕಿಲ್ಲ. ಹೆಲ್ಪ್ ಲೈನ್ ನಂಬರ್ ಇದ್ರೂ ಹಾಕಬೇಕು, ಬಳಸ್ಕೋಬೇಕು ಅಂದಮೇಲೆ ಆ ನೀರು ಪೋಲಾಗ್ತಾ ಇದೆ ಅಂದಮೇಲೆ ಸಾಮಾಜಿಕವಾಗಿ ತಗೋಬೇಕದು. ಸೊ ಇದನ್ನು ನಾನು ಕಂಪ್ಲೇಂಟ್ ಮಾಡಿ ಹೇಳಿದ್ದೀನಿ. ಬಟ್ ಇದೇ ಥರ ಎಷ್ಟು ನೀರು ಇರೋ ಕಡೆ ನೀವು ಇದಾಗ್ತಾ ಇರುತ್ತೆ, ಪಬ್ಲಿಕ್ ಎಷ್ಟು ಓಡಾಡ್ತಾ ಇದೆ ನೋಡಿ. ಸೊ ಇದನ್ನು ಜಾಗೃತಿ ಮಾಡಿಸಿ, ಎಲ್ಲೇ ನೀರಿರೋ ಕಡೆನೋ, ಕುಡಿಯೋ ನೀರಿರೋ ಕಡೆನೋ ಲೀಕೇಜ್ನ ನಿಲ್ಸೋಕ್ಕೆ, ರಿಪೇರಿ ದುರಸ್ತಿ ಮಾಡಿಸಲು ದಯವಿಟ್ಟು ಇದನ್ನು ಅವ್ರಿಗೆ ಹೆಲ್ಪ್ ಲೈನ್ ನಂಬರ್ಗೆ ಇದು ಮಾಡಿ. ಕೆಲವ್ರು ಏನು ಮಾಡ್ತಾರೆ, ಹೆಲ್ಪ್ ಲೈನ್ ನಂಬರ್ಗಳ ಮೇಲೆ ಅವ್ರು ಅಡ್ವರ್ಟೈಸ್ಮೆಂಟ್ ಸ್ಟಿಕ್ಕರ್ ಹಾಕ್ಬಿಟ್ಟಿರ್ತಾರೆ. ಈ ಅಡ್ವರ್ಟೈಸ್ಮೆಂಟ್ ಸ್ಟಿಕ್ಕರ್ ಹಾಕಿದವ್ರಿಗೆ ಒಂದು ಕಾನೂನು ಕ್ರಮ ತಗೊಳ್ಳಿ ಅಂತ ಹೇಳೋಕ್ಕೆ ನಾನು ಬಯಸ್ತೀನಿ. ದಯವಿಟ್ಟು ಇದನ್ನು ಮುಂದುವರಿಸಿ. ಇದನ್ನು ಥ್ಯಾಂಕ್ ಯು. ಜೈ ಭೀಮ್.